उभा अंधार मातला रात जागविन आई लेकराच्या गोंधळाला धाव धाव अंबाबाई. ಇಂದು ತಿಕೋಟಾ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಇಟಂಗಿಹಾಳ ತಾಂಡ ನಂಬರ್ 4ರಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ಶ್ರೀ ಅಂಬಾಭವಾನಿ ದೇವಿಯ ಜಾತ್ರಾ ಮಹೋತ್ಸವ, ನೂತನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ವಿಶೇಷ ವರದಿಯನ್ನು ನಿಮ್ಮ ಮುಂದಿಟ್ಟುತ್ತಿದ್ದೇವೆ. ಭೀಮು ಮಹಾರಾಜರು ಸುಮಾರು 42 ವರ್ಷಗಳ ಹಿಂದೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯಲ್ಲಿ ತಂದೆ ತವರೂ ರಾಠೋಡ್ ಹಾಗೂ ತಾಯಿ ಗಮನಬಾಯಿ ಅವರ ದಂಪತಿಗೆ ಜನಿಸಿದವರು. ಇವರು ಕುಟುಂಬದಲ್ಲಿ 6 ಮಂದಿ ಗಂಡು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗಳು. ಭೀಮು ಮಹಾರಾಜರವರು ಎರಡನೆಯವರು. ಭೀಮು ಮಹಾರಾಜರ ಆಧ್ಯಾತ್ಮಿಕ ಜೀವನವು ಬಾಲ್ಯದಲ್ಲಿಯೇ ಆರಂಭವಾಯಿತು. ಅವರ ತಾಯಿ ಗಮನಬಾಯಿಯವರಿಗೆ ಶ್ರೀ ಅಂಬಾಭವಾನಿ ತಾಯಿಯ ದೈವಿಕ ಅನುಗ್ರಹವಿತ್ತು. ನಂತರ ಭೀಮು ಮಹಾರಾಜರು 12 ವರ್ಷದವರಾಗಿದ್ದಾಗ ಅಂಬಾಭವಾನಿ ತಾಯಿಯ ಕೃಪೆ ಅವರ ಮೇಲೂ ವ್ಯಕ್ತವಾಯಿತು. ಆ ಸಮಯದಲ್ಲಿ ಅವರು ತೀವ್ರ ದೈಹಿಕ ನೋವು, ಚರ್ಮದ ತೊಂದರೆ ಹಾಗೂ ರಕ್ತಸ್ರಾವದಿಂದ ಸುಮಾರು 3 ವರ್ಷಗಳ ಕಾಲ ಸಂಕಟ ಅನುಭವಿಸಿದ್ದರು. ತಂದೆ ತವರೂ ರಾಠೋಡ್ ಅವರು ಅಂಬಾಭವಾನಿ ತಾಯಿಯ ಪರಮಭಕ್ತರಾಗಿದ್ದು ನಿರಂತರ ಪೂಜೆ, ಪ್ರಾರ್ಥನೆ ನಡೆಸಿದರು. ಬಳಿಕ ಭೀಮು ಮಹಾರಾಜರು ಕೋಲಾಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಆರೋಗ್ಯವನ್ನು ಮರಳಿ ಪಡೆದರು. ಆರೋಗ್ಯ ಸುಧಾರಿಸಿದ ನಂತರ ಜೀವನೋಪಾಯಕ್ಕಾಗಿ ಕಲ್ಲು ಹೊಡೆಯುವುದು, ಡಾಕ್ಟರ್ ಚಲನೆ, ಜಿಸಿಪಿ ಹಾಗೂ ಪೋಕ್ಲೈನ್ ಕೆಲಸಗಳನ್ನು ಮಾಡಿ ಕುಟುಂಬವನ್ನು ನಿರ್ವಹಿಸಿದರು. ನಂತರ ಗ್ರಾಮದಲ್ಲಿ ಮತ್ತೊಮ್ಮೆ ಅಂಬಾಭವಾನಿ ತಾಯಿಯ ಅನುಗ್ರಹ ಅವರ ಮೇಲೆ ವ್ಯಕ್ತವಾಯಿತು. ಆ ಕ್ಷಣದಿಂದ ಅವರು ತಮ್ಮ ಜೀವನವನ್ನೇ ತಾಯಿಯ ಸೇವೆಗೆ ಸಮರ್ಪಿಸಿಕೊಂಡು ಭಕ್ತರಿಗೆ ಆಶೀರ್ವಾದ ನೀಡುತ್ತಾರೆ. ಸುಮಾರು 40 ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಇಟಂಗಿಯಳ ತಾಂಡ ನಂಬರ್ 4ರಲ್ಲಿ ಶ್ರೀ ಅಂಬಾಭವಾನಿ ದೇವಿಯ ದೇವಸ್ಥಾನವನ್ನು ಜನೋದ್ಧಾರ ಮಾಡಲಾಯಿತು. ಅಂದಿನಿಂದ ಪ್ರತಿ ವರ್ಷ ಅತ್ಯಂತ ಭಕ್ತಿ ಭಾವದಿಂದ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ. 2026 ಜುಲೈ 18ರಂದು ವಿಜಯಪುರದ ಮಗಳಕೋಡ್ ಮಠದಿಂದ ಇಟಂಗಿಯಳ ತಾಂಡ ನಂಬರ್ 4ರವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಡೊಳ್ಳು ತಾಸೆಗಳನಾದ ಭಜನೆಗಳು ಹಾಗೂ ಭಕ್ತರ ಜಯಘೋಷದ ನಡುವೆ ಮೆರವಣಿಗೆ ಸಾಗಿದ್ದು, ಇಡೀ ಪ್ರದೇಶವೇ ಭಕ್ತಿಯ ವಾತಾವರಣದಿಂದ ಕಂಗೊಳಿಸಿತು. ಈ ಜಾತ್ರೆಯ ವಿಶೇಷ ಕಾರ್ಯಾಚರಣೆಯಾಗಿ ಸುಮಾರು 14.5 ಅಡಿ ಎತ್ತರದ ಶ್ರೀ ಅಂಬಾಭವಾನಿ ದೇವಿಯ ನೂತನ ಮೂರ್ತಿಯನ್ನು ಮಹಾರಾಷ್ಟ್ರದ ಭಾರತಿ ವೈರಾಗ ಪ್ರದೇಶದಲ್ಲಿ ನಿರ್ಮಿಸಿ ತಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಈ ಪವಿತ್ರ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಸಾಕ್ಷಿಯಾದರು. ಜುಲೈ 19, 2026ರಂದು ಸಾಯಂಕಾಲ 5 ಗಂಟೆಗೆ ನಡೆದ ವೇದಿಕೆ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪೌರಾಗದ ಮಹಾನ್ ತಪಸ್ವಿ ಬಾಬೂಸಿಂಗ್ ಮಹಾರಾಜರು, ಗೋಪಾಲ್ ಮಹಾರಾಜರು, ಸಿದ್ಧಲಿಂಗ ಮಹಾರಾಜರು, ಚೌಡಾಪುರದ ಮಹಾರಾಜರು ಸೇರಿದಂತೆ ಅನೇಕ ಸಾಧು ಸಂತರು ಭಾಗವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಈ ಮಹೋತ್ಸವದಲ್ಲಿ ಪುಣೆಯ ಖ್ಯಾತ ಉದ್ಯಮಿ ಹಾಗೂ ಬಿಲ್ಡರ್ ರವಿ ರಾಠೋಡ್ ರವರು ಭಾಗವಹಿಸಿ ತಮ್ಮ ಶುಭಾಶಯಗಳು, ಹಾಗೆಯೇ ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಪ್ರಕಾಶ್ ಚೌಹಾಣ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಂಜಾರ ಸಮಾಜವು ತನ್ನ ಧಾರ್ಮಿಕ, ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡು ಸಮಾಜದ ಏಕತೆ, ಶಿಕ್ಷಣ ಮತ್ತು ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ಈ 2 ದಿನಗಳ ಅಂಬಾಭವಾನಿಗೆ ನಮ್ಮ ಅನಿಸ್ತದ ಮತ್ತು ಅದು ಜಾತ್ರೆ ಭಾಳ ಚಂದ ನಡೆದೈತೆ. ನಿನ್ನೆ ಫಂಕ್ಷನ್ನು ಚಲೋ ಆಯಿತು, ಮೆರವಣಿಗೆ ಚಲೋ ಆಯಿತು. ಅಂಬಾಭವಾನಿ 14 ಫೂಟಿಂದ ಮೂರ್ತಿ ತಂದು ಇಲ್ಲಿ ಸ್ಥಾಪನಾ ಮಾಡಿದ್ದೀವಿ. ಮೊದಲಿಂದ ಮೂರ್ತಿ ಇತ್ತು ಮತ್ತು 15 ವರ್ಷ ಆಯಿತು ನಮಗೆ ದೇವರು ಬಂತು. ಮೊದಲು ಅವರಿಗಿತ್ತು ಮೊದಲು ದೇವರು, ಈಗ ನಮಗೆ ಬಂತು. ಭಾಳ ಒಳ್ಳೆ ಆಗ್ಲತ್ತದ. ದೇವಿ ಮೇಲೆ ಭಾಳ ಭರೋಸೆ ಇಟ್ಟಿದ್ದೆವು. ದೇವಿ ನಮ್ಮ ಮೇಲೆ ಭರೋಸೆ ಇಟ್ಕೊಂಡು ಎಲ್ಲ ಚೆಂದಾಗಿ
ನಡೀತದ. ಮತ್ತೆಲ್ಲ ಭಕ್ತರಿಗೆಲ್ಲ ಆರಾಮ ಮಾಡ್ಲತ್ತಳ, ಭಕ್ತರಿಗೆಲ್ಲ ಚಂದ ನಡೆದೈತಿ. ಮತ್ತು ಮುಂದೆ ಎಲ್ಲ ಚಂದ ನಡೀತದ, ಈಗಲೂ ಚಂದ ನಡೆದೈತಿ. ಎಲ್ಲ ಈಗ ಭಾವಿಕ ಭಕ್ತರ ಬರೋದು ಎಲ್ಲರಿಗೂ ಚಂದ ಆರಾಮ ಆಗ್ಲತ್ತದ. ಮತ್ತೆ ಎಲ್ಲರಿಗೂ ಕಾಡು ಕಟ್ಟಕ್ಕೆ ಇದ್ದಿತ್ತು ಅಂದ್ರೆ ಎಲ್ಲ ಕ್ಲಿಯರ್ ಆಗ್ಲತ್ತದ ಭಕ್ತರಿಗೆ. ಈಗ ದೇವಿ ಭಾಳ ದೊಡ್ಡ ಗೋವಾಡ ಐತಿ, ಮತ್ತು ಜಗತ್ತಿನ ದೇವಿ ಐತಿ. ಎಲ್ಲರಿಗೂ ಆರಾಮ ಆಗ್ತದ, ಎಲ್ಲರಿಗೂ ಆರಾಮ ಇರ್ತದ, ಯಾವುದು ತೊಂದರೆ ಬರಂಗಿಲ್ಲ. ಹಂಗೆ ದೇವಿದ ಭರೋಸೆ ಮೇಲೆ ನಾವು ನಡೆದಿದ್ದೆವು. ಮತ್ತು ದೇವಿ ನಿಮ್ಗೆ ಎಲ್ಲ ಆಶೀರ್ವಾದ ಮಾಡಬೇಕು, ಎಲ್ಲರಿಗ ಪೂರಾ ಜಗತ್ತಿಗೆ ಆಶೀರ್ವಾದ ಮಾಡೋದು ದೇವಿ ಇದರೊಳಗೆ. ಮತ್ತು ದೇವಿ ಮೇಲೆ ಭರೋಸೆ ನಾವು ಇಟ್ಕೊಂಡು ದೇವಿ ಕಡೆಯಿಂದ ನಾವು ನಿಮಗೆಲ್ಲ ಭಕ್ತರಿಗೆ ನಾವು ಭರೋಸೆ ಮಾಡಿ ಒಳ್ಳೆ ಚಲೋ ಆಗಬೇಕು, ಎಲ್ಲ ದೇವ್ರಿಗೆ ಅವರಿಗೆಲ್ಲ ಕಾಪಾಡಬೇಕು, ಎಲ್ಲ ಚಂದ ಆಗ್ಬೇಕಂತೇಳಿ ನಮ್ಮ ಈ ಜಾತ್ರೆನ ಇನ್ನೂ ವಿಜೃಂಭಣೆಯನ್ನು ಆಗ್ಬೇಕಂದ್ರೆ ಏನು ಮಾಡ್ಬೇಕಂತ ವಿಚಾರ ಇದೆ ನಿಮ್ದು? ನಿಮ್ದೆಲ್ಲ ಸಾಥ್ ಬೇಕು, ಮತ್ತು ಸಹಕಾರಿ ಬೇಕು, ಮತ್ತು ನೀವು ಎಲ್ಲರೂ ನಮ್ಮ ಜೊತೆಗೆ ಇರಬೇಕು, ಮತ್ತು ನಮ್ಮ ಜೊತೆ ದೇವಿಗೆ ಇರಬೇಕು, ಮತ್ತು ದೇವಿ ಎಲ್ಲರಿಗೂ ಒಳ್ಳೆ ಮಾಡಬೇಕು. ಒಳ್ಳೆ ಮಾಡಿದಂತ ಎಲ್ಲರೂ ಹೋಗ್ತಾರೆ ಚಲೋ. ಮೊನ್ನೆ 2 ದಿನದ ಹಿಂದೆ ಒಂದು ಪಿಂಟು ಮರದ್ರಾಗ ಜಾತ್ರೆಗೆ ಹೋಗಿದ್ದೆವು. ಅಲ್ಲಿ ಒಂದು ಮನುಷ್ಯ ಕೇಳದ ನಮಗೆ, ಯಾರಂದ್ರೆ ರೈತರ ಸಂಘದವ. ಅವ ಕೇಳೋಣ ಮರದ್ರ ಎಲ್ಲ ಮಂದಿ ಜಾತ್ರೆ ಆಗ್ಲತ್ತದ, ಮತ್ತು ನಿಮ್ಮ ಜಾತ್ರೆ ಆಗ್ತದ, ಮಳೆ ಬೀಳ್ತದೋ ಇದು ಕೇಳೋಣ. ಮೂರ್ತಿ ಬರೋಣ ಮಳೆ ಭಯಂಕರ ಬರ್ತದ ಅಂತ ನಾವು ಹೇಳಿದೀವಿ. ಮತ್ತು ಅದು ಅದರಂಗೆ ದೇವಿ ಬತ್ತು, ಮಳೆ ಬತ್ತು. ಈ ನಿನ್ನ ಮಳೆ ಆಯಿತು, ಇವತ್ತು ಮಳೆ ಆಯಿತು, ಎಲ್ಲದೂ ಮಳೆ ಆಯಿತು. ಎಲ್ಲ ನಮಗೆ ಭಾಳ ಸಂತೋಷ ಆಗೈತಿ. ಮತ್ತು ಮುಂದೆಲ್ಲ ಚಲೋ ಆಗ್ಬೇಕಂತೇಳಿ ನಾವು ದೇವಿ ಕಡೆ ಕಾಪಾಡ್ತೀವಿ. ಮೇಘರಾಜದ ಡೋರಿ ಕೊಲ್ಬೇಕು, ಎಲ್ಲ ಚಂದ ನಡಿಬೇಕಂತೇಳಿ ನಮ್ದು ವಿಚಾರ. ओके जोरात होता का आणि पण खूप आनंद आहे की बापूमध्ये भेट केली आणि मध्ये इच्छा दिली की महाराजांनी काय तो काय भेट केली आणि तो मूर्ती कराय आणि मग जो आम्ही एक महिना मी मग गाडी आशीर्वाद घणो काही बोलायचं आणि हीच आंगेवरच गाडी मारपर आशीर्वाद गाडी आंगेवरच येते डबल मग जत्रे ताकद होती लगाडूच होती डबल ताकद लागत आणि मग मोठं जत्रा करे प्रयत्न करी आणि विषय नीच घेऊन देवेन मानी हो तो तमेन बाटी मळी माँ बापेन देखे रो देव धर्म करे रो आणि मग इशे शिकमुलो जो हमार किसन भाऊ राठोड जो मुंबईत सर कोणी ती शिकमुलो जो वो भी देव धर्म घण करस की आजो चुकीचं आता मी सकावले देव धर्म तमी देखो तमेन मी काही कमी आणि हनुज आते ओके ತಾಯಿ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಈ ತಾಂಡೆ ಭಾಳ ಹಿಂದುಳಿದ ತಾಂಡೆ ಇತ್ತು. ಆದ್ರೆ ಭೀಮ ಮಹಾರಾಜರು ಬಂದ ನಂತರ ನಮ್ಮ ತಾಂಡೆ ರೆಡಿ ಮಾಡ್ಯಾರ. ತಾಯಿ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ನಮಗೆಲ್ಲ ಭಾಳ ಸಂತೋಷದ ವಿಷಯ. ಮತ್ತು ರವಿ ಸಾಹೇಬರು ಇವತ್ತು ಬಂದಿದ್ದಾರೆ. ಈ ದೇವಿಗೆ ಎಲ್ಲ ಬೆಳಿಬೇಕಂತಂದ್ರೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಭೀಮ ಪೂಜಾರಿಯವರಿಗೆ ನೀವೆಲ್ಲರೂ ಸಪೋರ್ಟನ್ನು ಮಾಡಿ ನಮ್ಮ ತಾಂಡೆಯ ಹೆಸರನ್ನು ತರುವಂಗ ಮಾಡಿದ್ದಾರೆ. ಇದು ಒಳ್ಳೆಯದಾಗಲಿ ಅಂತ ಹೇಳಿ ನಮಗೆಲ್ಲ ಒಳ್ಳೆಯದಾಗೈತೆ ಅಂತ ಹೇಳಿ ತಾಯಿಯ ಆಶೀರ್ವಾದದಿಂದ ನಾನು ಹೇಳಲು ಇಷ್ಟಪಡ್ತೀನಿ. सर ಭಾಳ ನಾಟಕ खूप आनंद आहे की बापूमध्ये भेट केली आणि मध्ये इच्छा दिली की महाराजांनी काय तो काय भेट केली आणि तो मूर्ती कराय आणि मग जो आम्ही एक महिना मी मग गाडी आशीर्वाद घणो काही बोलायचं आणि हीच आंगेवरच गाडी मारपर आशीर्वाद गाडी आंगेवरच येते डबल मग जत्रे ताकद होती लगाडूच होती डबल ताकद लागत आणि मग मोठं जत्रा करे प्रयत्न करी आणि विषय नीच घेऊन देवेन मानी हो तो तमेन बाटी मळी माँ बापेन देखे रो देव धर्म करे रो आणि मग इशे शिकमुलो जो हमार किसन भाऊ राठोड जो मुंबईत सर कोणी ती शिकमुलो जो वो भी देव धर्म घण करस की आजो चुकीचं आता मी सकावले देव धर्म तमी देखो तमेन मी काही कमी आणि हनुज आते ओके ಶ್ರೀ ತುಳಜಾಪುರ ಅಂಬಾಭವಾನಿ ಮಾತಾ ಪಾದಕಮಲಿಗೆ ನಾನು ಹಣೆ ಹಚ್ಚಿ ನಮಸ್ಕರಿಸಿ ಹಾಗೂ ಶ್ರೀ ಶಿವಾಜಿ ಮಹಾರಾಜರ ಪಾದಕಮಲ ನಮಸ್ಕರಿಸಿ ಇವತ್ತು ಈ ಇಟ್ಟಂಗ್ಯಾಳ ತಾಂಡಿಯಲ್ಲಿ ಶ್ರೀ
ನಮ್ಮ ಭೀಮಸಿಂಗ್ ಮಹಾರಾಜರ ನೇತೃತ್ವದಲ್ಲಿ ಏನು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರೆಗೆ ಮೊಟ್ಟ ಮೊದಲ ನಮ್ಮ ಬಂಜಾರ ಸಮಾಜದ ಧರ್ಮಗುರುಗಳು ಹಾಗೂ ನಮ್ಮ ಸಮಾಜದ ನಡೆದಾಡುವ ದೇವರು ಅಂತ ಹೇಳಿ ನಾವು ಏನು ಅನ್ಕೋತೀವಿ. ಶ್ರೀ ಬಾಬು ಸಿಂಗ್ ಮಹಾರಾಜರು ಕೂಡ ಈಗಾಗಲೇ ಬಂದಿದ್ದಾರೆ. ಹಾಗೂ ನಮ್ಮ ಅವ್ರ ಪಾದಕಮಲಕ್ಕೆ ನಮಸ್ಕರಿಸಿ, ಹಾಗೂ ನಮ್ಮ ಗೋಪಾಲ ಮಹಾರಾಜರ ಅಪರ ಪಾದಕಮಲಕ್ಕೆ ನಮಸ್ಕರಿಸಿ, ಹಾಗೂ ನಮ್ಮ ಭೀಮಸಿಂಗ್ ಮಹಾರಾಜರ ಅಪರ ಪಾದಕಮಲಕ್ಕೆ ನಮಸ್ಕರಿಸಿ, ಇವತ್ತಿನ ಏನಿದು ವಿಜೃಂಭಣೆಯಿಂದ ಏನು ಮಾತಾ ತುಳಜಾಪುರ ಅಂಬಾಭವಾನಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇದನ್ನು ಜಾತ್ರೆ ಕಾರ್ಯಕ್ರಮ ಇಟ್ಕೊಂಡಿದೆ. ಇದು ಬಹಳ ಸಂತೋಷ, ಬಹಳ ಖುಷಿದ ವಿಷಯ. ಯಾಕಪ್ಪ ಅಂದ್ರೆ ಇಂಥ ನಮ್ಮ ಧರ್ಮಗುರುಗಳು ಹಾಗೂ ನಮ್ಮ ಗೋಪಾಲ ಮಹಾರಾಜರು ಹಾಗೂ ನಮ್ಮ ಭೀಮಸಿಂಗ್ ಮಹಾರಾಜರು ಇವರೆಲ್ಲರೂ ಈಗಾಗಲೇ ಈಗಾಗಲೇ ಬಂದಿದ್ದಾರೆ. ಹಾಗೂ ಇನ್ನ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಬರೋರಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಭಕ್ತರು ಹಾಗೂ ನಮ್ಮ ಎಲ್ಲ ಸಮಾಜದ ಕಾರ್ಯಕರ್ತರು ನಮ್ಮ ಮಾತಾ ಅಂಬಾಭವಾನಿ ಭಕ್ತರು ಎಲ್ಲರೂ ಬಂದಿದ್ದಾರೆ. ಹಾಗೂ ಈ ಕಾರ್ಯಕ್ರಮ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಮ್ಮಿಕೊಂಡಿದೆ. ಆದರೆ ಈ ವರ್ಷ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಮುಂಬೈಯಲ್ಲಿ ನಮ್ಮ ಬಿಲ್ಡರ್ ರವಿ ರಾಠೋಡ್ ಅವರು ನಮ್ಮ ಮಾತಾ ತುಳಜಾಪುರ ಅಂಬಾಭವಾನಿ ಏನು ಮೂರ್ತಿ ಪ್ರತಿಷ್ಠಾಪನೆಗೆ ಅವರು ಕೂಡ ಬಂದು ಈ ಮಾತಾ ತುಳಜಾಪುರ ಅಂಬಾಭವಾನಿ ಜಾತ್ರೆಗೆ ಅವರು ಕೂಡ ಇದರ ಭಾಗಿ ಆಗಿದ್ದಾರೆ. ಹಾಗೂ ಈ ವಿಶೇಷ 14 ಫುಟಿನ ನಮ್ಮ ಮಾತಾ ತುಳಜಾಪುರ ಅಂಬಾಭವಾನಿ ವಿಶೇಷ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗೂ ನಾವು ಈ ತಾಯಿ ಶಕ್ತಿ ನೋಡ್ಬೇಕಂದ್ರೆ ಇದು ಭಾಳ ಇತಿಹಾಸದಲ್ಲಿ ಭಾಳ ದೊಡ್ಡ ಶಕ್ತಿ ಅಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಾನೇ ಯಾವ ಸ್ಥಿತಿದಿಂದ ನಾ ಇಲ್ಲಿ ಬರ್ಬೇಕಂದ್ರೆ ಆ ತಾಯಿ ಪುಣ್ಯನೇ. ಹಾಗೂ ಆ ತಾಯಿ ಆಶೀರ್ವಾದದಿಂದ ನಾ ಇವತ್ತು ಈ ಮಟ್ಟಕ್ಕೆ ನಾ ಬೆಳಿಬೇಕಂದ್ರೆ ಆ ತಾಯಿ ಶಕ್ತಿ, ಆ ತಾಯಿದ ಆಶೀರ್ವಾದ ಕೃಪೆ ಭಾಳ ದೊಡ್ಡದ. ಹಾಗೂ ನಮ್ಮ ಧರ್ಮಗುರುಗಳು ಬಂದ ಇವತ್ತು ಈ ಜಾತ್ರೆಯಲ್ಲಿ ಬಂದಾರ ಅಂತೇಳಿ ಎಲ್ಲ ನಮ್ಮ ಬಾಬು ಸಿಂಗ್ ಮಹಾರಾಜರ ಅಪ್ಪರು ಹಾಗೂ ನಮ್ಮ ಭೀಮಸಿಂಗ್ ಮಹಾರಾಜರ ಅಪ್ಪರು, ನಮ್ಮ ಗೋಪಾಲ ಮಹಾರಾಜರ ಅಪ್ಪರು, ಎಲ್ಲರೂ ನಮ್ಮ ಪಿಂಟು ಮಹಾರಾಜರ ಅಪ್ಪರು ಬಂದಾರ. ಹಾಗೂ ಎಲ್ಲರೂ ಬಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ಈಗ ವೇದಿಕೆ ಕಾರ್ಯಕ್ರಮ ಆಗ್ತದೆ. ಅವರೆಲ್ಲರೂ ಬಂದ ನಮ್ಮ ಬಾಬು ಸಿಂಗ್ ಮಹಾರಾಜ, ನಮ್ಮ ಧರ್ಮಗುರುಗಳು ಅವರ ಆಶೀರ್ವಾದ, ನಮ್ಮ ಭೀಮಸಿಂಗ್ ಮಹಾರಾಜರ ಆಶೀರ್ವಾದ, ನಮ್ಮ ಗೋಪಾಲ ಮಹಾರಾಜರ, ನಮ್ಮ ಪಿಂಟು ಮಹಾರಾಜರ ಎಲ್ಲರೂ ಆಶೀರ್ವಾದ ಬಂದ ತಗೋಬೇಕಂತೇಳಿ ತಮ್ಮೆಲ್ಲರಿಗೆ ಕಳಕಳಿ ವಿನಂತಿ ಮಾಡ್ತೇವೆ. अंत्यवागी गायचं आपण श्री अंबाभवानी जात्रा गायचं घण विजृंभणेची घण अमृतवागी आपण जगत देखाचा जगतमय गायचं अंबाभवानी श्री को दियो ये जगतम छेनी समुद्रमय मनार छेनी अंबाभवानी श्री गाडी ये जगतम छेनी घण अंबाभवानी जात्रा आजची रीतीपై चालूच भीमसिंग महाराज नेतृत्व में जात्रा अमृतवागी काल आपण तिथे आज मिरवणुकी आज याडी मूर्ती आपण कधीकोरी तिथे बंजारा समाजमय ही पहिली बार तिथेचा આપણે શેર માર્ગદર્શન જોણો એ સમાજ નાચો કરનો કાલ आज बापूजी महाराज बापू जगत गुरु सापणो आज ईश्वर गुरुच आज वर प्राण पावन काय येगीच काले ती पाणी आचो आपल्या मेघराजा खोलोच जेती आडी अंबाभवानी आणि बेसेन आणि बापूर आशीर्वाद त्या पाणी आनंदವಾಗಿ येरोच अजी पाणी पावस करके याडी अंबाभवानी जात्रा नावलेचो शेष माल भक्तादी शे मीडिया वाले बंधुवन शे आपण शेष बोलताना लिखायचं बापूर आशीर्वाद लबा बापूच्या आशीर्वाद होच विषय आशीर्वाद लिखायचं आपण लिहून करके भीमसिंग महाराज सदा काळ आपण से बंजारा समाज सोबत राहून घेताना दिवाते मुसाफिर देशवाला हे अंबाभवानी माता तुळजा भवानी आज ये कर्नाटक स्टेट में बीजापुर जिला में इटंगी दांडे में ये आतेरो पुजारी हेमू महाराज और यात्रा महोत्सव सारो आता आमेले जको से हमारो गोपाल महाराज, प्रकाश चौहान, रवि राठौर, सुरेश राठौर, ईश्वर नायक आता छजो कुमार से 16 भाई आज यात्रा महोत्सव था तसेच हमार मीडिया वाले भी से आता उपस्थित था। आजेरो दाड़ो सुवर्ण अक्षर लकेश्वरी को दाड़ो था। ई दर वर्षी आतेर यात्रा महोत्सव नवरात्र घटस्थापना होता पण महाराज भीमसिंग महाराज इच्छा कि बापू तम आता आलो आणि तमार हाथी ते यात्रा हेळो करान से नवरात्र छोड़ताणी आज ही आवरा यात्रा कीधो छ ओना खूब खूब तुळजा भवानी आशीर्वाद छ।
आज तमाम मार से गोर भाई भगवान निसर्ग भी आपे न साथ देना को छ मां भगवाने प्रार्थना करू छू की भगवान हम काळे माते मनक्याचा भुली चुकी तारे खोळेम घाल आणि तमाम मार कर्नाटक स्टेटेत भारत देशेत से समाजेनं जागृत कर भाव भक्तीरो मार्ग बता बेसनेती छेटी र आंध धंद खेती बाड़ी बरकत द असो मां तुळजा भवानी चरणी प्रार्थना करू छू आज रो ये महोत्सव में हमारो आतेरो पुजारी ई भीमो महाराज घणो आचो आता एवढा जत्रा भरा कर मन काही वाढतो तो कोणी पण भगवाने महिमा मोठ छ भगवाने शक्ती मोठ छ और सारो रायरो पर्वत करत भगवान आज भगवान सेवालाल महाराज केगो छ की सेवा भायार गोर माटी आई वाळे कनेती मांग लीजो बाटी आणि नंगारारी घोरे मा रिजो गोर माटी भड़क जाए चोर सतेरो रिया जोर तो आज तमाम मार कर्नाटक स्टेटेर से गोर भाई सतेर जोरेम छा तमने सारी बातेरो आशीर्वाद छ आज ही भीमा महाराजे मर्यामा तुळजा भवानी अपने कोटी कोटी और आशीर्वाद लिया कोई बातेर कमी रहवा छे इच्छा तम सेवे नेकी ती चाणो नेकी में गळमोड ताकत छ भगवान के मेलो छ नेकी न बधी दोई लड़ती लड़ती आया सासो सासो बोल भाया आडन आय झूठा मत बोल बधी अंत काळ ले जाय सेवा भायारी मर्यामा सोटा तोलती आय कोण हाती करच कोण माती मळच सद्धर्मेती चालो तमार बालेन भी धोको लागे वाળી છે तो मां तळजा भवानी चरणी प्रार्थना करताणी मार सारी भारत देशेने यारी मर्यामा तू कोटी कोटी तारो आशीर्वाद रेद सारी नगरी हरी भरी रेद अत्राल मा मर्यामाना अरदास करताणी આપણો અંજર કાર્યક્રમ કરેલ છે महाराज तू बोल नहीं तो महाराजेरो भीमो महाराजेरो शहरी जत्रा वाळीना सेना खूप मोठो आशीर्वाद छ जय तुळजा भवानी माता की बाबूश्री महाराज की जय बाबूश्री महाराज की जय सेवालाल महाराज की जय महाराज भीमो महाराज प्रकाश चव्हाण आपण ಗೋಪಾಲ್ ಮಹಾರಾಜ್ ಸೇಬ್ ಹೇಳ್ತಾಣಿನ आपण कर्नाटक रमाई वरदक्षिणे पिडगुर ಬಗ್ಗೆ काचो संकल्प ಮೇಲೆ तेव तो ओने ना कतरा मट्टीगे आपण गोर सक्सेस करिए आणि तुम्हारा आशीर्वाद क्यों रेनो वने तो तसे के मारो तो आशीर्वाद खूब छ हमार जे गोर छ अतरा काही सावकार छे छा हमार गोर गोरबाटी इसे जे छ जंगले में खोळाम रेवा समाज छ पण काही काही लोक जे काही मोठे मोठे व्यापारी हेगे छ मोठे मोठे सर्वंट हेगे छ कोई डॉक्टर इंजीनियर ये खर्च कर सकत छ पण खर्च हमार गोर गरीब कर सके नहीं हमारो ये जे काही गोपाल महाराज प्रकाश महाराज भीमो महाराज दत्राई काही हमारी वरदक्षिणा के जे कार्य छ ये घणो आचो छ हुंडार पद्धत घणो आचो छ वो जे काही हुंडार पद्धत जे काही के छ वो जे काही मीडिया वाळान जे काही वाता केमेले छ वो वातेल लेन चालो तो मारो घणो मोठो आशीर्वाद छ ओके